ಹಾಯ್ ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಜಾನುಬಾನು ವ್ಲಾಗ್ಸ್. ನಾನಿವತ್ತು ನಿಮಗೆ ರಾಗಿಗುಡ್ಡ ಶ್ರೀ ಪ್ರಸನ್ನಾಂಜನೇಯ ಸ್ವಾಮಿ ದೇವಸ್ಥಾನನ ತೋರಿಸ್ತೀನಿ ಬನ್ನಿ. ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿರುವ ಈ ಆಂಜನೇಯನ ದೇವಸ್ಥಾನವು ರಾಗಿಗುಡ್ಡವೆಂದೇ ಪ್ರಸಿದ್ಧವಾಗಿದೆ. ರಾಗಿಗುಡ್ಡ ದೇವಸ್ಥಾನದ ಹಿನ್ನೆಲೆ ನೋಡಬೇಕಂದ್ರೆ, ನಮ್ಮ ಬೆಂಗಳೂರು ಇಷ್ಟೊಂದು ಬೆಳವಣಿಗೆ ಆಗಿರಲಿಲ್ಲ. ಆವಾಗ ಬೆಂಗಳೂರು ಒಂದು ಚಿಕ್ಕ ಪಟ್ಟಣವಾಗಿತ್ತು. ಆವಾಗ ಅಲ್ಲಲ್ಲಿ ಚಿಕ್ಕ ಚಿಕ್ಕ ಆಂಜನೇಯ ದೇವಸ್ಥಾನಗಳು, ಎಲ್ಲ ದೇವರ ದೇವಸ್ಥಾನಗಳು ಅಲ್ಲಲ್ಲಿ ಇರ್ತವೆ. ಈ ರಾಗಿಗುಡ್ಡಕ್ಕೆ ರಾಗಿಗುಡ್ಡ ಅಂತ ಹೇಗೆ ಹೆಸರು ಬಂತು ಅಂತ ತಿಳಿಯೋಣ. ಮೊದಲು ಇದು ಟ್ರೆಕ್ಕಿಂಗ್ ಪ್ಲೇಸ್ ಆಗಿರುತ್ತೆ. ಇತ್ತೀಚೆಗಷ್ಟೇ ರಾಗಿಗುಡ್ಡ ದೇವಸ್ಥಾನ ಆಗಿ ಪ್ರಸಿದ್ಧ ಪಡೆದಿದೆ. ಮೊದಲು ಈ ಜಾಗದಲ್ಲಿ ತುಂಬ ರಾಗಿಯನ್ನು ಬೆಳೆಯಲಾಗ್ತಿರುತ್ತೆ. ಹಿಂದಿನ ಕಾಲದಲ್ಲೆಲ್ಲ ಪಾಳೆಗಾರರ ಆಳ್ವಿಕೆ ಇರುತ್ತೆ. ಸುಗ್ಗಿ ಕಾಲ ಮುಗಿದ ಮೇಲೆ 60 ಅಡಿ ಎತ್ತರದ ರಾಶಿ ಮಾಡಿರ್ತಾರೆ. ಆ ರಾಶಿನ ಪೂಜೆ ಮಾಡುವಂಥ ಸಂದರ್ಭದಲ್ಲಿ 3 ಜನ ತೇಜೋಮಯವಾದಂಥ ಬೈರಾಗಿಗಳು ಬರ್ತಾರೆ. ಭಿಕ್ಷೆ ಕೇಳೋಕ್ಕೆ ಅಂತ ಬರ್ತಾರೆ. ಅವರನ್ನು ಪಾಳೆಗಾರರ ಸೊಸೆಯು ದೇವರ ಸ್ವರೂಪ ತ್ರಿಮೂರ್ತಿಗಳು ಅಂತ ತಿಳ್ಕೊತಾಳೆ. ಮರದ ತುಂಬ ರಾಗಿ ತುಂಬಿಕೊಂಡು ಆ 3 ಜನಕ್ಕೆ ಭಿಕ್ಷೆ ಕೊಡೋಣ ಅಂತ ಸೊಸೆ ಹೋಗ್ತಾಳೆ. ಸೊಸೆಯವರ ಅತ್ತೆ ಅಂದರೆ ಪಾಳೆಗಾರರ ಧರ್ಮಪತ್ನಿ ತುಂಬ ಜಿಪುಣಿಯಾಗಿರ್ತಾಳೆ. ಸೊಸೆ ದಾನ ಕೊಡೋ ಅಂಥ ಸಂದರ್ಭದಲ್ಲಿ ಬಂದು ದಾನ ಕೊಡ್ತಿರುವಂಥ ರಾಗಿನ ಕಸ್ಕೊಂಡ್ಬಿಡ್ತಾಳೆ. ಇದರಿಂದ ಸೊಸೆಗೆ ತುಂಬ ಬೇಜಾರಾಗುತ್ತೆ. ತೇಜೋಮಯರಾದ ಬೈರಾಗಿಗಳಿಗೆ ಈ ದಾನಕ್ಕೆ ದೊರಕದಂತಹ ರಾಗಿ ಇವರಿಗೆ ಸಲ್ದಿದ ಮೇಲೆ ರಾಗಿ ಇದ್ರೆಷ್ಟು ಬಿಟ್ಟರೆಷ್ಟು ಅಂತ ಹೇಳ್ಬಿಟ್ಟು ಶಾಪ ಕೊಡ್ತಾಳೆ. ಆ ಶಾಪ ಏನು ಅಂದರೆ, ದೇವರಿಗೆ ನೀಡಿದಂತಹ ರಾಗಿ ಪೂರ್ತಿ ಕಲ್ಲಾಗಿ ಹೋಗಲಿ ಅಂತ ಶಾಪ ನೀಡ್ತಾಳೆ. ಪತಿವ್ರತೆ ಶಾಪ ಹಾಕಿದ ಮರುಕ್ಷಣವೇ ಇಡೀ ರಾಗಿ ಫುಲ್ಲು ಕಲ್ಲಾಗಿ ಹೋಗುತ್ತೆ. ಅದರಿಂದ ಈ ರಾಗಿಗೆ ರಾಗಿಗುಡ್ಡ ಅಂತ ಹೆಸರು ಬರುತ್ತೆ. ದಾನ ಕೇಳಲು ಬಂದಿದ್ದಂತಹ ತ್ರಿಮೂರ್ತಿಗಳು ಸಹ ಹೊಂಬಣ್ಣದ ಶಿಲೆಗಳಾಗಿ ಮಾರ್ಪಾಡಾಗ್ತಾರೆ. ಸ್ವಲ್ಪ ಸಮಯದ ಕೆಳಗೆ ದಾಸಯ್ಯನ ಬಂಡೆ ಅಂತ ಕರೆಯೋಕ್ಕೆ 3 ಶಿಲೆಗಳು ಇರುತ್ತೆ. ಅದನ್ನು ಇವಾಗಿನ ಕಾಲಕ್ಕೆ ತಕ್ಕಂಗೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ 3 ಶಿಲೆನ ಕಡಿದು ನಿಲ್ಲಿಸಿದ್ದಾರೆ. 1968 ಇಸ್ವಿಯಲ್ಲಿ ಶ್ರೀ ಪ್ರಸನ್ನಾಂಜನೇಯನ ಕಡಿದು ಮೇಲೆ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಬೆಟ್ಟವನ್ನು ಏರಲು ಸತ 108 ಮೆಟ್ಟಿಲುಗಳನ್ನು ನಿರ್ಮಾಣ ಮಾಡಲಾಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ರಾಗಿಗುಡ್ಡದ ಔಟರ್ ವ್ಯೂ. ಮೊದಲು ಗಣಪತಿ ಮತ್ತು ಆಂಜನೇಯ ಸ್ವಾಮಿ ಮಾತ್ರ ಇರುತ್ತೆ. ನಂತರದ ದಿನಗಳಲ್ಲಿ ಶ್ರೀರಾಮಚಂದ್ರ, ಸಪ್ತ ಮಾತೃಕೆಯರು, ನವಗ್ರಹಗಳ ದೇವಾಲಯವನ್ನು ಸಹ ನಿರ್ಮಿಸಲಾಯಿತು. ದೇವಸ್ಥಾನದಲ್ಲಿ ಪ್ರಸಾದ ವಿತರಣೆ ಆಗುತ್ತೆ. ದೇವಸ್ಥಾನ ಏನು ನೀವು ಫುಲ್ ನೋಡ್ತಾ ಇದ್ದೀರಾ, ಇದು ಫುಲ್ಲು ಚಾಲುಕ್ಯರ ಶೈಲಿಯಲ್ಲಿ ನಿರ್ಮಾಣಗೊಂಡಿರುವಂತಹ ದೇವಸ್ಥಾನ ಆಗಿದೆ. ದಾಸಯ್ಯನ ಶಿಲೆಗಳಿಗೆ ಇದು ದಾರಿ. ರಾಗಿಗುಡ್ಡದ ಟ್ರಸ್ಟ್ ಲೋಕೋಪಯೋಗಿ ಕಾರ್ಯಗಳನ್ನು ಮಾಡುತ್ತೆ. 1ನೇ ಕ್ಲಾಸಿಂದ ಹಿಡಿದು 10 ಕ್ಲಾಸ್ವರೆಗೂ ಇಂಗ್ಲೀಷ್ ಮೀಡಿಯಮ್ ಹಾಗೂ ಕನ್ನಡ ಮೀಡಿಯಮ್ ಸ್ಕೂಲ್ ಇದೆ. ದಾಸಯ್ಯನ ಬಂಡೆಯಲ್ಲಿ ಕೆತ್ತಿರುವಂತಹ 3 ವಿಗ್ರಹಗಳು ಬ್ರಹ್ಮ, ವಿಷ್ಣು, ಮಹೇಶ್ವರ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅನೇಕ ಮಂಟಪ, ಯೋಗ ಕ್ಲಾಸಸ್ ಇಲ್ಲಿ
ತುಂಬ ಚಾಲೂ ಇದೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇಲ್ಲಿ ನಡೆಸಲಾಗುತ್ತೆ. ಇದು ಸ್ಟೇಜ್. ಹನುಮಂತನ ಸ್ತುತಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೆಲ್ಲ ದೇವಸ್ಥಾನದ ಪಟ್ಟಿ, ದೇವಸ್ಥಾನದ ಟೈಮಿಂಗ್ಸು. ಥ್ಯಾಂಕ್ ಯು ಫಾರ್ ವಾಚಿಂಗ್.